ಇನ್ನು ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ದೃಶ್ಯಗಳು ಕೂಡ ಈಗ ಲಭ್ಯವಾಗಿದೆ. ಬೀದರ್ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಗೂ ಮುನ್ನ ಎಲ್ಲೆಲ್ಲಿ ಓಡಾಟವನ್ನ ನಡೆಸಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ದೃಶ್ಯಗಳು. ಸುಸೈಡ್ಗೂ ಮುನ್ನ ಹೋಟೆಲ್ನಲ್ಲಿ ತಂಗಿದ್ರು, ಹೋಟೆಲ್ನಲ್ಲಿ ಊಟವನ್ನ ಪಡ್ಕೊಂಡಿದ್ರು, ಪಾರ್ಸೆಲ್ ಪಡ್ಕೊಂಡು ಅಲ್ಲಿ ಪೇ ಮಾಡಿ ಹೊರಟಿದ್ರು. ಇದೆಲ್ಲವೂ ಕೂಡ ಮೊನ್ನೆ ಅಷ್ಟೇ ನಿಮಗೆ ವರದಿ ಕೊಟ್ಟಿದ್ವಿ. 3 ದಿನಗಳಿಂದ ಸಿಐಡಿ ಡಿಐಜಿಪಿ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಬೀದರ್ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತ ತಂಗಿದ್ದಂತಹ ಹೋಟೆಲ್ ಅಲ್ಲಿ ಈಗ ಪರಿಶೀಲನೆಯನ್ನ ನಡೆಸಿದ್ದಾರೆ. ತನಿಖೆಯನ್ನ ಮುಂದುವರಿಸಲಾಗ್ತಿದೆ. ಗುತ್ತಿಗೆದಾರ ಸಚಿನ್ ಸೂಸೈಡ್ ಪ್ರಕರಣ ದಿನದ ದಿನಕ್ಕೆ ಒಂದು ರೀತಿಯ ಏನು ಭಾರಿ ಸಂಚಲನ ಮೂಡಿಸುವಂಥದ್ದು. ಈಗಾಗಲೇ ಸಿಐಡಿ ತಂಡ ಕಳೆದ 1 ವಾರಗಳಿಂದ ಹೆಚ್ಚು ಕಾಲ ತನಿಖೆ ಮಾಡ್ತಂಥ ಜಿಲ್ಲೆಯಲ್ಲಿ ವಿವಿಧ ಕಡೆಯಿಂದ ಈಗ 3 ದಿನಗಳಿಂದ ಏನು ಸಿಐಡಿಯ ಡಿಐಜಿಪಿ ಕೂಡ ಬಂದು ಒಂದು ರೀತಿಯ ಮೊಕ್ಕಮೂಡಿ ಎಲ್ಲ ರೀತಿಯ ಎಲ್ಲ ಆಯಾಮಗಳಲ್ಲಿ ತನಿಖೆ ಮತ್ತು ವಿಚಾರಣೆ ಮತ್ತು ಅಧಿಕಾರಿಗಳ ವಿಚಾರಣೆ ಚರ್ಚೆ ಮಾಡ್ತಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಬಗೆದಷ್ಟು ಸಚಿನ್ ಏನೋ ಒಂದು ಮಾಹಿತಿ ಹೊರಗೆ ಬರ್ತಾರಂಥದ್ದು. ಏನು 24ಕ್ಕೆ ಅವತ್ತು ರಾಯಲ್ ಹೆರಿಟೇಜ್ ಹೋಟೆಲಲ್ಲಿ ಬಾರಲ್ಲಿ ಕೂತ್ಕೊಂಡು ಒಂದು ರೀತಿಯ ಊಟ ಮತ್ತು ಮದ್ಯಪಾನ ಮಾಡಿದ ಬಳಿಕ ಈ ಒಂದು ಹೋಟೆಲ್ಗೆ ಬಂದು ಏನು ಆ ಒಂದು ತಂಗಿದ್ರು ಒಂದು ದಿನ ಸಚಿನ್ ಅನ್ನೋದು. ನಾವೀಗ ಬೀದರ್ನ ಇನ್ನೊಂದು ಶಿವನಗರ ಇರ್ತಕ್ಕಂಥ ಲಕ್ಷ್ಮಿ ಇಂಟರ್ನ್ಯಾಷನಲ್ ಹೋಟೆಲ್ ಇದ್ದೀವಿ. ಈ ಒಂದು ಹೋಟೆಲಲ್ಲಿ 24ರ ರಾತ್ರಿ ಕಳೆದಿದ್ದ ಸಚಿನ್ ಅನ್ನುವಂಥದ್ದು ಮಾಹಿತಿ ಬಹಿರಂಗ ಆಗ್ತಿರುವಂಥದ್ದು. ಯಾಕಂದರೆ ನಿನ್ನೆ ಒಂದು ಸತತ 2-3 ಗಂಟೆಗಳ ಕಾಲ ಸಿಐಡಿ ತಂಡ ಇಲ್ಲಿಗೆ ಬಂದು ಒಂದು ರೀತಿ ಇಲ್ಲಿ ಮಾಜರು ಮಾಡುವಂಥದ್ದು, ಹೇಳಿಕೆ ಪಡೆಯುವಂಥದ್ದು ನೋಡ್ಬೋದು. ಈ ಒಂದು ರೂಮ್ ಏನಿದೆ 105 ನಂಬರ್ ರೂಮ್, ಈ ಒಂದು ರೂಮ್ನಲ್ಲೇ ಒಂದು ಸಚಿನ್ ಒಂದು ರಾತ್ರಿ 24ರ ರಾತ್ರಿ ಇಲ್ಲಿ ಇದ್ರು ಕಳೆದಿದ್ರು ಅನ್ನುವಂಥದ್ದು ಈಗ ಮಾಹಿತಿ ಬರ್ತಾ ಇರುವಂಥದ್ದು. ಯಾಕಂದರೆ ನಿನ್ನೆ ಒಂದು 11 ಗಂಟೆವರೆಗೂ ಅಂದರೆ ಸತತ 3 ಗಂಟೆಗಳ ಕಾಲ ಒಂದು ಸಿಐಡಿ ತಂಡ, ಅದರಲ್ಲೂ ಸಿಐಡಿಯ ಡಿಐಜಿಪಿ ಕೂಡ ಬಂದಿದ್ರು, ಮತ್ತು ಡಿವೈಎಸ್ಪಿ ಸುಲೇಮಾನ್ ನೇತೃತ್ವದಲ್ಲಿ ಇಲ್ಲಿ ಬಂದು CC ಕ್ಯಾಮ್ರಾ ಫುಟೇಜ್ ಆಗಿರುವಂಥದ್ದು ಎಲ್ಲವನ್ನು ಆಡಿಸ್ಕೊಂಡು ತೆಗೆದುಕೊಂಡು ಹೋಗಿರುವಂಥದ್ದು, ಮತ್ತು ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳ ಒಂದು ಹೇಳಿಕೆಯನ್ನು ತೆಗೆದುಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ರೂಮ್ನಲ್ಲಿ ಆ ಒಂದು ಸಚಿನ್ ಏನಿದೆ 24ರ ರಾತ್ರಿ ಕಳೆದ ಅಂದರೆ ಇಲ್ಲಿ ರಾಯಲ್ ಹೆರಿಟೇಜ್ ಹೋಟೆಲಲ್ಲಿ ಏನು 2-3 ಗಂಟೆಗಳ ಕಾಲಲ್ಲಿ ಅಲ್ಲಿ ಊಟ ಮಾಡಿ ಮದ್ಯಪಾನ ಮಾಡಿ ಬಂದ ನಂತರ ಈ ಒಂದು ಹೋಟೆಲ್ಗೆ ಬಂದು ಸಚಿನ್ ತಗ್ಗಿದ್ರು ರಾತ್ರಿ ಅವತ್ತು ರಾತ್ರಿ ತಗ್ಗಿ ಬೆಳಗ್ಗೆ ತಂಗಿ ಬೆಳಗ್ಗೆ ಎದ್ದು ಇಲ್ಲಿಂದ ಹೋಗಿದ್ರು ಅನ್ನೋದಂದ್ರೆ ಒಂದು ಬಾಡಿಗೆ ಏನು ಈ ಒಂದು ರೂಮಿಗೆ 1000 ರೂಪಾಯಿ ಇರುವಂಥದ್ದು 500 ಕೊಟ್ಟು ಬೆಳಗ್ಗೆ 500 ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ಬೆಳಗ್ಗೆ ಏನೋ ಒಂದು ಬಾಡಿಗೆ ಕೊಡದೆ ಹೋಗಿದ್ದಾರೆ ಅನ್ನುವಂಥದ್ದು ಸಿಬ್ಬಂದಿ ಹೇಳ್ತಿರುವಂಥದ್ದು. ಹೀಗಾಗಿ ಈ ಒಂದು ಲಕ್ಷ್ಮಿ ಇಂಟರ್ನ್ಯಾಷನಲ್ ಹೋಟೆಲ್ಲಿ 24ರ ರಾತ್ರಿ ಕಳೆದು 25ಕ್ಕೆ ಮತ್ತೆ ಎಲ್ಲೋದ್ರು ಬೇರೆ ಕಡೆ ಅನ್ನುವಂಥದ್ದು. 25ಕ್ಕೆ ಹೋದ ನಂತರನೇ 26 ಮಾರ್ನಿಂಗ್ ಏನೋ ಒಂದು ರೈಲ್ವೆ ಟ್ರ್ಯಾಕಿಗೆ ತಲೆ ಕೊಟ್ಟು ಸೂಸೈಡ್ ಮಾಡ್ಕೊಂಡಂಥದ್ದು. ಹೀಗಾಗಿ ಇಲ್ಲಿ ಬಂದು ಸಿಐಡಿ ತಂಡ ಏನಿದೆ ಎಲ್ಲವನ್ನು ದಾಖಲೆಯನ್ನು